ನಮ್ಮಕ್ಕ ನಮ್ಮೆಲ್ಲರ ಮೇಲೂ ಸಿಟ್ಟು ಮಾಡಕ ಆಕಿ ದೇಹದಾಗ ಆಗಕತ್ತಿರ ಬದಲಾವಣೆಯಿಂದ ಹಂಗೆ ಮಾಡಕತ್ತಾಳ. ಹಾಂ ಹೌದು. ಅಲ್ರಿ ಮೇಡಮರ, ನಾನು 3 ಮಕ್ಕಳು ಹಡ್ದೀನಿ. ನನಗೆ ಯಾವತ್ತೂ ಹಂಗೆ ಮಾಡ್ಬೇಕಂತ ಅನಿಸ್ಲಿಲ್ಲಲ್ರಿ. ಈಗ ನಿಮ್ಮದು ಮೊದಲೇ ಹೆರಿಗೆ ಯಾರು ಮಾಡಿದ್ರು? ನಮ್ಮವ್ವ. ನಾನೊಂದು 3 ತಿಂಗಳು ಅಲ್ಲೇ ಅವನ ಮನೆಗೆ ಇದ್ದೆ. ಅವಾಗ ಪರಿಸ್ಥಿತಿ ಹೆಂಗಿತ್ತು? ಏನಾರು ನಿಮಗೆ ತೊಂದರೆ ಆಯಿತಾ? ಅಯ್ಯೋ ಎಂಥ ಮಾತು ಹೇಳಿದ್ದೀರಿ. ನಮ್ಮ ಸುಂಟ ಹುಟ್ಟಿದಾಗಂತರೂ ನಾ ಭಾಳ ಅಂದ್ರೆ ಭಾಳ ಆರಾಮಾಗಿದ್ದೆ. ನಮ್ಮವ್ವ ಅಷ್ಟು ಚಂದ ಆರೈಕೆ ಮಾಡೋಣಂತನೇ ನಾ ಈಗಲೂ ಇಷ್ಟು ಗಟ್ಟಿದ್ದೀನಿ. ನಾನಂತರೂ 3 ತಿಂಗಳ ಕೆಳಗೆ ಇಳ್ದಿಲ್ರಿ, ನಾ ಹೊರಸ್ಬಿಟ್ಟು. ಹಂಗೆ ನಮ್ಮವ್ವ ನನಗೆ ಆರೈಕೆ ಮಾಡ್ಯಾಳ, ಹಂಗೆ ನನ್ನ ಬಾಣತಿ ಆರೈಕೆ ಮಾಡ್ಯಾಳ ಬಿಡ್ರಿ. ನಾನು ಯಾಕೆ ಸುಳ್ಳು ಹೇಳಿ. ಎರಡನೇದು ಅಷ್ಟೆ. ಎರಡನೇದು ನಮ್ಮ ಈಕೆ ಹುಟ್ಟಿದಾಗ, ಕವಿತಾ ಹುಟ್ಟಿದಾಗ ನಮ್ಮ ಅತ್ತಿಗೆ ಭಾಳ ಸಿಟ್ಟು ಬಂದಿತ್ತು. ಯಾಕಂದ್ರೆ ಎರಡನೇದು ಹೆಣ್ಣಾತು ಗಂಡಾಗಲಿಲ್ಲ ಅಂಥೇಳಿ ಅದಕ್ಕೆ ನಾನು ಕರಿಯಾಕ ಬಂದಿದ್ದಿಲ್ಲ. ನಾನು 6-7 ತಿಂಗಳು ಅಲ್ಲೇ ಇದ್ದೆ. 3ನೇದು ಗಂಡದಾಗಂಕರು ಬಿಡು, ನಮ್ಮ ಮನ್ಯಾಗೂ ಖುಷಿ, ಅಲ್ಲೂ ಖುಷಿ. ನಮ್ಮ ಅತ್ತಿಗೆ ಮಾವಾಗ ಬಂದಿದ್ಲು, ಆದರೂ ಹೊಸ್ದಾಗಿ ಬಂದಿದ್ಲಲ್ಲ, ಏನಂತ ಏನು ಕಿರಿಕಿರಿ ಏನು ಇದ್ದಿದ್ದಿಲ್ಲ. ಒಂಚೂರು ಮಾಡಾಕಿ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ನಂಗೆ. ಆಮೇಲೆ ನಮ್ಮ ಸುಂಟ ಒಬ್ಬಕ್ಕಿದ್ಲಲ್ಲ, ಆಕೆಲ್ಲ ನನ್ನ ಮಗನ ನೋಡ್ಕೊತಿದ್ಲು. ಆಕೆ ನಮ್ಮ ಅವ್ವಗೂ ಕೈ ಜೋಡಿಸ್ತಿದ್ಲು. ಹಾಗಾಗಿ ನನಗೇನು ತೊಂದರೆ ಆಗಿಲ್ಲರಿ ಹೆರಿಗೆಯಾಗ. ಅದ ರೀ ವಿಷಯ ಗೊತ್ತಾತ್ರಿ. ಈಗ ನಿಮ್ಮ ಪದ್ಮಕ್ಕಗ ಹೆರಿಗೆ ಆದಾಗ ಏನೇನಾಯ್ತು? ಅಯ್ಯೋ ಅದನ್ನು ಕೇಳಬೇಡ್ಬಿಡ್ರಿ. ಪದ್ಮಕ್ಕ ಹೆರಿಗೆ ಆದಾಗ ಆಕಿ ಕೂಸನ್ನ ಅವ್ರು ಯಾರೋ ಕದ್ಕೊಂಡು ಹೋದ್ರು. ಅದನ್ನು ತೊಗೊಂಬರಕ್ಕೆ ನಾವೊಂದು ಗೋಳಾಟ ಆಡಿದ್ವಿ. ಆವಾಗನ ನಮ್ಮ ಮನೆಯವ್ರ ಕೈ ಹೋತು. ಆವಾಗನ ನಮ್ಮ ಸ್ವಂತವನ ಗಂಡನ ಮನೆಯಾಗ ಜಗಳ. ಅಲ್ಲಿ ಸ್ವಂತವನ ಗಂಡನ ಮನೆ ಜಗಳ ಬಗೆಹರ್ಸಕ್ಕೆ ನಾನು ಹೋಗ್ಬಿಟ್ಟೆ. ಪಾಪ ನಮ್ಮಕ್ಕ ಸಣ್ಣ ಹುಡ್ರ ಜೊತೆಗೆ ಎಷ್ಟು ಕಷ್ಟಪಟ್ಲೇನ. ನಮ್ಮ ಸ್ವಂತ ಒಂದಿಷ್ಟು ದಿನ ಇಲ್ಲಿದ್ಲು. ಆಮೇಲೆ ಅಲ್ಲಿ ಗಲಾಟೆ ಶುರುವಾಗಿದ್ದಕ್ಕೆ ಆಕೆ ಅಲ್ಲೇ ಹೋದ್ಲು. ನಮ್ಮ ಕವಿತವನ್ನ ಎಲ್ಲ ಆರೈಕೆ ಮಾಡಿದ್ವು ಅಂತಾರ ನೋಡಿದ್ರೆ. ಆದ್ರೆ ನಾವೇನಕ್ಕೆ ಏನು ಕಿರಿಕಿರಿ ಏನು ಮಾಡಿಲ್ರಿ. ಅಲ್ರಿ ಅಕ್ಕರ, ನೀವ ನೋಡ್ರಿ, ಇಷ್ಟೆಲ್ಲ ಪರಿಸ್ಥಿತಿ ಒಳಗೆ ಅವ್ರಿಗೆ ಹೆಂಗೆ ಅನ್ಸಿರ್ಬಾರ್ದ್ರಿ. ಆ ಸಣ್ಣ ಹುಡುಗಿ ರಾತ್ರಿ ಎಲ್ಲ ಕೂಸಿದ್ರೆ ಕುಂದ್ರಕ್ಕಾಗತ್ತನ್ರಿ? ಅದ ನೀವು ಅಥವಾ ನಿಮ್ಮ ಪದ್ಮಕರ ತಾಯಿ ಇದ್ದಿದ್ರ ಎದೇನು ಕುಂದಿರ್ತಿದ್ರ, ಅವ್ರ ಕಣ್ತುಂಬ ನಿದ್ದೆ ಮಾಡಿರ್ತಿದ್ರ, ಬೆಳಗ್ಗೆ ಆರಾಮಾಗಿ ಹೇಳ್ತಿದ್ರು. ಆದರೆ ಇಲ್ಲಿ ಆ ಸಣ್ಣ ಕೂಸು ಅದು ಶಾಲೆಗೆ ಹೋಗಬೇಕು, ಮನ್ಯಾಗ ಮಾಡಬೇಕು, ಅದು ಪಾಪ ಮಾಡುತ್ತಲ್ಲ ಅಂಥೇಳಿ ನಿಮ್ಮ ಪದ್ಮಕ್ಕನೂ ಮಾಡಕ್ಕೆ ಓಡಾಡಬೇಕು. ಇಂಥವೆಲ್ಲ ಹೊತ್ನಾಗ ಅವರಿಗೆ ಸಿಟ್ಟು ಬರೋದು ಸಹಜ ಅಲ್ಲ. ನೀವು 2 ನಿಮಿಷ ಅಷ್ಟರು ಇಲ್ಲಿ ನಿಂತಿರೋರು ಯೋಚನೆ ಮಾಡಿ ನೋಡ್ರಿ. ಹೌದವ್ವ ದೊಡ್ಡಮ್ಮ, ನಾನು ಜಾಸ್ತಿ ಕೆಲಸ ಮಾಡಕ್ಕೆ ಹತ್ಕೊಳ್ಳೆ. ಯವ್ವ ನಿನಗಾದ್ವಲ್ಲವ, ಪಾಪ ಸಣ್ಣ ಹುಡುಗಿ ಶಾಲೆಯಿಂದ ಬಂದರೂ ನಿಂಗೆ ನೆಮ್ಮದಿಲ್ಲ ಅಂತಂದು ನನ್ನಕ್ಕಿ. ನಾ ಹೂ ಕಟ್ಟಕ್ಕೆ ಹೋಗಿದ್ನಲ್ಲ, ಹೂ ಇಲ್ಲೇ ತಂದು ಕೊಡು, ನಾ ಸುಮ್ಮನೆ ಕಟ್ತೀನಿ, ನೀನು ಕೆಲಸ ಮಾಡೋಗಿ ಮನೇನು ಅಂತಂದು ಎಷ್ಟು ಸರಿ ನಾ ಕಟ್ಟ ಬೀಡಿ ಆಮೇಲೆ ಮತ್ತು ಹೂನ ದೊಡ್ಡವನ ಕಟ್ಟಾಳ. ಹುಡುಗಿ ಅದ್ರಷ್ಟೇ ಬಿಟ್ಟು ಹೋಗಿದ್ಲು. ನನಗೂ ಜಗ್ಗು ಸಹಾಯ ಮಾಡ್ಯಾಳ ದೊಡ್ಡವ್ವ. ಕರೇಬೇ ಯಾಕ ನನ್ನಂಗೆ ಕ್ಷಮಿಸ್ಬಿಡವ. ನಿಮ್ಮ ಪರಿಸ್ಥಿತಿ ಹೆಂಗೈತಂತ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಪರಿಸ್ಥಿತಿನ ನಮಗೆ ದೊಡ್ಡವಾಗ್ಬಿಟ್ಟು. ನಮ್ಮಂಗೆ ಕ್ಷಮಿಸ್ಬಿಡ ಪದ್ಮಕ್ಕ. ನನ್ನನ್ನು ಕ್ಷಮಿಸ್ಬಿಡ್ಲೆ ಪದ್ಮ. ನಾನು ಏನು ಅರ್ಥ ಮಾಡ್ಕೊಳ್ದ ನಿನ್ನ ಮ್ಯಾಗ ರೇಗಾಡ್ದೆ. ನೀನು ಅರ್ಥ ಮಾಡ್ಕೊ. ಆ ಪರಿಸ್ಥಿತಿ ಒಳಗೆ ನಮ್ಮದು ಪರಿಸ್ಥಿತಿ ಚಲೋ ಇದ್ದಿದ್ದಿಲ್ಲ ಅಂತ ಹೊತ್ನ್ಯಾಗ. ಅದಕ್ಕೆ ನಾವು ಕೂಸಿಗೇನು ತಂದು ಕೊಟ್ಟಿಲ್ಲ. ಈಗೆಲ್ಲ ಚಲೋ ಐತಲ್ಲ, ಈಗ ತಂದಿನಲ್ಲ. ಇನ್ನೊಂದು ನೀನು ಲಕ್ಷ್ಮಿ ಮೊದಲೇ ಹಂಗಿದ್ರೆ ಹಂಗೆ ಇರ್ರಿ. ಹೌದವ ಕರೇನ, ನಮಗವೆಲ್ಲ ಅರ್ಥ ಆಗ್ಲಾರ್ದಂಗೆ ಹೋದು. ಈಗ ನಮ್ಮ ಮನೆಯಾಗಿಂದ ಪರಿಸ್ಥಿತಿನ ಬೇರೆ ಐತಿ. ನೀವು ನಂಬ್ತೀರ ಬಿಡ್ತೀರ. ನಾನು ಬಸರಾಗಿನಿ ಅಂತ ನಮ್ಮ ಅತ್ತೆಗೆ ಆಗೈತಿ. ನನ್ನ ಎಷ್ಟು ಚಂದ ನೋಡ್ಕೊಳಕತ್ತಾಳ ಅಂದ್ರೆ, ನನ್ನ ಕಾಲು ಭೂಮಿಗೆ ಎಲ್ಲಿ ತಾಕಿದ್ರೆ ನನಗೇನ್ರ ಆಗ್ಬಿಡುತ್ತೆ ನನ್ನಂಗೆ ನಡ್ಕೊಂತಾಳ. ಆ ಪಾಟಿಕಲದ ಹೂವ ನಮ್ಮ ಮನೆಯಾಗ ಅದು ಎಂಥದ ರೆಡ್ ಆಕ್ಸೈಡ್ ಅಂತಾರಲ್ಲ ಅಂಥದ್ದು ಹಾಕ್ಸಿವಿ. ನೀ ಜಾರಿಗಿರಿದಿ, ಕಾಲು ತಣ್ಣಗಕ್ಕವು, ಜಮ್ಕನ್ ಮ್ಯಾಗಿರು, ಚಾಪೆ ಕುಂದ್ರು, ಭಾಳ ಕಾಳಜಿ ಮಾಡ್ತಾಳ. ಆ ಕಾಳಜಿಂದ ನನಗೆ ಮತ್ತಿದ್ದಿದ್ದಿಲ್ಲ. ಖರೆ ನನಗೂ ಇಷ್ಟೆಲ್ಲ ನಾನು ಯೋಚನೆ ಮಾಡಿಲ್ಲ. ನಾ ಯಾಕೆ ಹಂಗೆ ನಡಕತ್ತೀನಿ ಅಂತಂದು. ಪಾಪ ನನ್ನಿಂದ ಎಲ್ಲರಿಗೂ ತೊಂದರೆ ಆಗೈತಿ. ಕ್ಷಮಿಸ್ಬಿಡ್ರಿ, ಖರೇನ ಕ್ಷಮಿಸ್ಬಿಡ್ರಿ. ನಾ ಬೇಕಂತ ಮಾಡಿಲ್ರಿ ಲಕ್ಷ್ಮಿ, ನಾ ಬೇಕಂತ ಮಾಡಿಲ್ಲ. ಯವ್ವ ನನಗೆ ಕ್ಷಮಿಸ್ತೀಯನು? ನನಗೆ ಕ್ಷಮಿಸ್ಬಿಡು. ನಿನಗೂ ಇವ್ರಿಗೂ ಬಾಯಿ ಬಂದಂಗೆ ಮಾತಾಡೀನಿ, ನನಗೆ ಕ್ಷಮಿಸ್ಬಿಡ. ಯವ್ವ ಅಕ್ಕ ಎಂತ ಮಾತನ್ನಕತ್ತೀಯ? ನಿನ್ನನ್ನು ಕ್ಷಮಿಸ್ಲ ನಾನು? ಇನ್ನು ಯಾವ ನರ್ಕಕ್ಕೆ ನಾನು ಕಳಿಸ್ಬೇಕಂತ ಮಾಡಿಯ ಅಕ್ಕ ನೀನು? ಇಲ್ಲವಾ ಇಲ್ಲ, ನಿನ್ನ ಕ್ಷಮಿಸ ಅಂತ ಕೆಲಸ ಏನು ಮಾಡಿಲ್ಲ. ನಿನ್ನ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕಿತ್ತು. ಏನ ಬಿಡು, ಹೆಂಗ ಒಟ್ಟು ಹುಡುಗಂಕರು ದೊಡ್ಡದಾಕತ್ತೈತಿ, ಆರಾಮೈತಿ, ಅಷ್ಟು ಸಾಕು. ಇನ್ನು ಚಂದಾಗಿರೋಣವ, ಇನ್ನು ಚಂದಾಗಿರೋಣ. ಇನ್ನು ನೀನೇನಂತ ಅದನ್ನ ಕೇಳ್ತೀವಿ. ನೀನು ನಮ್ಗೆ ಬಾಯಿ ತೆಗೆದು ಹಿಂಗಂತ ಹೇಳಯ್ಯವ. ನನಗೂ ಗೊತ್ತಲ್ಲ. ಈಗ ನೋಡು ಸುನೀತಾಂದು, ಕವಿತಿದು ನೋಡು
ನೋಡು ಏಟತ್ರ ಆಗಿಡ ನೀನ ನೋಡು ಸುನೀತಿಕಿ ಕವಿತಾವ ಸೀರೆ ಉಟ್ಕೊಂಡು ಮತ್ತಾಕಿದು ಮದುವೆ ಮಾಡ್ಬೇಕಲ್ಲವ. ನಾ ಮದುವೆ ಆಗಲ್ಲ, ನಾನಂತರೂ ಚಂದಾಗ ಓದ್ತೀನಿ ಬರಿತೀನಿ, ಆಮೇಲೆ ಮದುವೆ ಮುಂಜಿ ಅಲ್ಲ, ನಾನಂತರೂ ಟೀಚರ್ ಆಗಕ್ಕೆ. ಸುಂತಕ್ಕ ಟೀಚರ್ ಆಗಿಲ್ಲ, ನಾನು ಟೀಚರ್ ಆಗಕ್ಕೆ. ಆಕಿ ಓದಂದ್ರೆ ಓದೋಳ್ಳು ಬಿಡುವಳ್ಳು. ಈಗ ನೋಡಿ ಹೊಸರಾಗಿ ಕೂತಾಳ. ಅಯ್ಯಯ್ಯಯ್ಯಯ್ಯ ಮೊದ್ಲು ಈಕೆ ಮಾತಾಡ್ಬೇಕು. ಏನು ಈಕಿದಾಗ ಈಗ ಮದುವೆ ಮಾಡ್ಬಿಡ್ತೀವ ನಂಗೆ ಮಾತಾಡ್ತಾ. ಹೋಗೋಗು ಏನ್ರ ಕೆಲಸ ಇದ್ರೆ ಮಾಡು. ಅದು 3 ಸೆಟ್ಟ ಒಂದು ತೊಗೊಂಬಂದಿಡು ಬಡ ಬಡ. ಮತ್ತೇನು ನೋಡು, ಎಲ್ಲಾರು ಬರೇ ನನಗ ಹೇಳ್ರಿ. ಅವ ಇಲ್ಲ ನನ್ನ ಗಣಮಗ ತಗೊಂಡೋಗಿ ಇಡ್ತಾ ನಾಳೆ ಗಾಡ್ಯಾಗ. ನೀನು ನನಗ ಹೇಳ್ತಿಯಲ್ ಬೇದ್ದಿ. ಸರಿ, ಇನ್ನೆಲ್ಲ ಸರಿ ಹೋತಲ್ಲ. ಈಗರ ಹೇಳ್ತೀನವ ನಿನ್ನ ಹೆಸರು? ಹ್ಞೂ ರೀ, ನನ್ನ ಹೆಸರು ಪದ್ಮಾವರಿ. ನಮ್ಮ ಮನೆಯವ್ರ ಹೆಸರು ಶ್ರೀನಿವಾಸ ರೀ. ಎಲ್ಲರೂ ಶೀನಣ್ಣ ಅಂತಾರ್ರಿ. ಈಕಿ ನಮ್ಮ ತಂಗಿ ಲಕ್ಷ್ಮಿ. ನಂಗೆ ನಿಮ್ದೊಂದು ಸಾಕು. ಈಗ ಕೂಸು ಎಷ್ಟು ತಿಂಗಳದೈತಿ? ಅಮ್ಮ ಈಗ 7 ತಿಂಗಳದವ ಅದಾನ್ರಿ. ಸರಿ, ಚಲೋ ಆತು. ಮುಂದೆ ಈಗ ಯಾರನ್ನಾರ ಹುಡುಗರನ್ನ ಕೊಟ್ಟು ಕಳ್ಸು. ಇವತ್ತು ನಿಮ್ಮ ಮನೆಗೆ ಏನು ಐತಂತೀರಿ, ಇವತ್ತು ಬೇಡ, ನಾಳೆ ಅಥವಾ ಸಂಜೆ ಗಡ್ಸೆ ಕಟ್ಟು ಕಳಿಸ್ರಿ. ನಾನು ಅದನ್ನು ನಿಮಗೆ ಪೌಷ್ಟಿಕಾಂಶಗಳ ಆಹಾರದ ಪ್ಯಾಕೆಟ್ನ ಕೊಟ್ಟು ಕಳಿಸ್ತೀನಿ. ಅದನ್ನು ನೀನು ಮುದ್ದೆ ಮಾಡ್ಕೊಂಡಾರ ತಿನ್ಬೋದು, ಇಲ್ಲ ಏನಾರ ಬೆಲ್ಲ ಹಾಕಿ ಉಂಡೆ ಮಾಡ್ಕೊಂಡು ತಿನ್ಬೋದು, ಇಲ್ಲ ನೋಡು ನೀ ತಾಲಿಪಟ್ಟಿಯಾರ ಮಾಡ್ಕೊಂಡು ತಿನ್ಬೋದು. ನಿನಗೆ ಹೆಂಗೆ ಬೇಕೋ ಹಂಗೆ ತಿನ್ನು. ಆದಷ್ಟು ಹಾಲಿನಾಗ ಅಥವಾ ನೀರಿನಾಗ ಬೆಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ಕುಡಿಯೋ ಪ್ರಯತ್ನ ಮಾಡು. ಇಲ್ಲ ಅಂದ್ರೆ ನಿನಗೆ ಹೆಂಗೆ ಬೇಕೋ ಹೆಂಗೆ ರುಚಿ ಅನ್ಸುತ್ತೋ ಹಂಗೆ ತಿನ್ನು, ಆಯಿತಾ? ನಾನು ಬರ್ತೀನ್ರಮ್ಮ, ಕಳಿಸ್ಕೊಡ್ರಿ ಸಾಯಂಕಾಲ. ಹ್ಞೂ ರೀ ಡಾಕ್ಟರ್ ಮರ, ಕರೆನ ದೇವ್ರು ಬಂದಂಗೆ ಬಂದು ನೀವು ನಮ್ಮ ಕಣ್ಣು ತೆರೆಸಿದ್ದೀರಿ. ಭಾಳ ಉಪಕಾರ ಆತ್ರಿ ಡಾಕ್ಟರ್ ಮರ. ಹೋಗ್ಬರ್ರಿ. ಸರಿ, ನಾ ಹೋಗ್ಬರ್ತೀನಿ. ಎಲ್ಲರೂ ಚೆನ್ನಾಗಿ ಹಿಂಗೆ ಅನ್ಯೋನ್ಯವಾಗಿರ್ರಿ. ಸೌತ್ಯಾರಂದ್ರೂ ಚಂದಾಗ ಇರ್ಬೋದು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸ್ರಿ. ಬರ್ತೀನಿ. ಲಕ್ಷ್ಮಿ, ಭಾಳ ನಿಷ್ಠುರ್ ಮಾತಾಡಿನ, ಕ್ಷಮಿಸು. ಅಯ್ಯೋ ಯವ್ವ ಅಕ್ಕ, ಹೊತ್ತಾಗುತ್ತಾ? ಬಡ ಬಡ ಬರ್ರಿ. ನಾವಿಲ್ಲಿಂದ ಹೋಗೋದ್ಲೇ ತಡ ಆತಂದ್ರೆ ಮತ್ತೆ ಅಲ್ಲಿಗೆ ಓಡಾಟ ನಮಗೆ. ಮತ್ತೆ ಇವತ್ತೊಂದಿನ ಅಲ್ಲೇ ಇರ್ಬೇಕು ನಾವು. ನಡ್ರಿ ಬಡ ಬಡ ನಡ್ರಿ. ಎತ್ತಿ ಏನು ನಾನು ಬಿಟ್ಟು ಹೊಂಟಂಗೈತಿ? ಬಾರಪ್ಪ ಅಳೆ ಮಯ್ಯ ಬಾ. ನೀನು ಬಿಟ್ಟು ನಾವೇನು ಕೆಲಸ ಮಾಡ್ತೀವನ್ಲ, ನಿನ್ನ ಸಂಬಂಧ ಕಾಯಕತ್ತಿದ್ವಿ. ತಗ ಅವನು ಓಟು ಪುಟ್ಟಿ ತಗೊಂಡೋಗಿ ಬಂಡ್ಯಾಗಿಡು. ಮತ್ತು ಸಾರಿನ ಸಟ್ಟು ಅಂತ ತರ್ತೀವಿ, ಅದನ್ನ ಹಿಡ್ಕೊಂಡು ನೀನು ನಡ್ಕಂತ ಬರ್ಬೇಕು ನೋಡು ಬಂಡಿಯಿಂದ. ನನಗೇನು ಬೇಜಾರಿಲ್ಲ, ನಾನೇನು ನಡ್ಕೊಂಡು ಬರ್ತೀನಿ. ಅದ್ರ ಜೊತೆಗೆ ನಿನ್ನ ಮಗಳು ಬರ್ಬೇಕು ನೋಡು, ಅಂದ್ರೆ ಮಾತ್ರ ನಾನು ನಡ್ಕೊಂಡ್ ಬರ್ತೀನಿ. ಹೆಂಗಂತಿ? ಯವ್ವ ಇವ್ನ ಯಾಕೆ ನೀವು ಮನೆಗೆ ಬಾ ಅಂತ ಹೇಳ್ತೀರಿ? ಒಟ್ಟ ಉಪಯೋಗಿಲ್ಲ ಏನಿಲ್ಲ, ಹೆಂಗ್ ಮಾತಾಡ್ತಾನ ನೋಡು. ಅಯ್ಯಯ್ಯ ಲೇ, ನಾಳೆ ನಿನ್ನನ್ನು ಮಾಡ್ಕೊಳವ್ ನಾನ. ನೀ ಏಟ್ ಹಾರಾಡಿದ್ರೇನು ನಿನಗೆ ಮೂಗುದಾರ ಹಾಕ ಗಂಡು ನಾನ, ಬದ್ರ ಗಂಡು, ಬಲೆ ಬಲೆ ಬಸವ ನಾನು. ಮಗ ನೋಡ್ಕೆ ಮಗ. ನಿಮ್ಮಿಬ್ಬರು ಜಗಳ ಇವತ್ತು ಮುಗಿಯಂಗಿಲ್ಲ. ನಡ್ರಿ, ಈ ನಾಳೆ ಯಾರನ್ನ ಮದುವೆ ಆಗಂದಾಗ ಎಲ್ಲಿರ್ತೀರನ, ಈಗಂತೂ ಒಳ್ಳೆ ಕತ್ತಿ ಗುದ್ದಾಡ್ತೀರಿ. ನಡ್ರಿ. ನೀವ್ರಿ ಗಿರ್ಜಾ ಭಾಯರ, ನೀವು ಹೆಂಗ್ರಿ? ಹೆಂಗಂದೇನ ಲಕ್ಷ್ಮಕ್ಕ? ನಾನು ಬಂಡ್ಯಾಗ ಬರ್ತೀನಿ. ಬಸರಿದ್ದ ಹೆಣ್ಮಗಳನ್ನ ನಡ್ಸ್ಕೊಂಡ್ ಕರ್ಕೊಂಡು ಹೋಗಂದ್ ಮಾಡಿರನ? ಹಂಗಲ್ಲ ಮಾರೈತಿ. ನಿನ್ನ ಗಂಡ ಮತ್ತು ನಿನ್ನ ಮೋಟ್ರ್ ಗಾಡಿಯಾಗ ಕರ್ಕೊಂಬರ್ತೀನಿ ಅನ್ನಕತ್ತಿದ್ನಲ್ಲ, ಮತ್ತು ಬಂಡ್ಯಾಗ ಬಂದ್ರೆ ನನ್ನ ಹೆಂಡತಿಗೆ ದಕ್ಕಡೆ ಆಗತ್ರಿ ಅನ್ನಕತ್ತಿದ್ದ. ಅದಕ್ಕೆ ಮೋಟ್ರ್ ಗಾಡಿಯಾಗ ಕರ್ಕೊಂಬರ್ತಾನಂತ. ನಿಮ್ಮ ಅತ್ತಿ ಮತ್ತು ನೀನು ನಿನ್ನ ಗಂಡ ಮೋಟ್ರ್ ಗಾಡಿಯಾಗ ಬರ್ರಿ. ಒಲ್ಲವಾ, ನಾ ಚಕಡಾಕ್ ಬರ್ತೀನಿ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ನೀನು ಮೋಟ್ರ್ ಗಾಡಿಯಾಗ ಬಾ, ದಕ್ಕಡಿ ಜಾಸ್ತಿ ಆಗೋದಿಲ್ಲ. ಹೇಳ ಮತ್ತೆ ಕೇಳಿ ದೊಡ್ಡಾರ್ದು, ನಾವು ಬಂಡ್ಯಾಗ ಹೋಗೋರು ಹೋಗ್ತೀವಿ. ಏನು ಆತ್ ಬಿಡ್ರಿವಾ, ನೀವು ನಿರ್ಧಾರ ಮಾಡಿರಿ ನಿಮ್ಮ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ. ಏನು ಮಾಡಿದ್ರಿ ಏನೈತಿ? ಆತ ಅಂದಂಗ ನಿಮ್ಮ ಅತ್ತಿಗೆ ಹೇಳ್ದೇನೆ ಶಿವಮೊಗ್ಗ? ಅಯ್ಯಯ್ಯೋ, ಅವು ಹೇಳ್ದ ಮರ್ತ್ಬಿಟ್ಟಿನೇನ? ಆತ್ ಬಿಡ್ರಿ, ಮುಗೀತು. ಚಲೋ ಆತ್ ನೋಡ್ರಿ. ಈಗ ಅದೇನ ಅಂತಾರಲ್ಲ, ಹೋಗು ಮುಂದಾಗ ಒಟ್ಟು ಬೈಶನ ಕೆಲಸ ಮಾಡಿದ್ರಿ ರೀ. ಹೇಳಿದ್ನಲ್ರಿ, ಹೋಗಿ ಹೇಳ್ಬಿಡ್ರಿ ನಿಮ್ಮ ಅವ್ರಿಗೆ ಅಂತಂದು. ಯಾಕ್ರಿ ನೀವು ಹಿಂಗೆ ಮಾಡ್ತೀರಿ? ಈ ಹೋಗು ಮುಂದೆ ಹೋಗಿ ಕರೆದ್ರ ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಈಗ ಏನು ಕರ್ಮನೋ ಏನಪ್ಪ. ನಾನಂತ್ರ ಹೋಗಲ್ಲಪ್ಪ, ನೀವು ಹೋಗ್ಬೇಕಾರೆ ಬೈಶಂಬರಿ. ನಾನಂತ್ರ ಯಾವ್ದ ಕಣಕ್ಕೂ ಬರಲ್ಲ. ಆಕೆಲ್ ಬಂದ್ರ 108 ಪಚಿತಿ ಮಾಡದ. ಏನು ಆಕೇನು ಸುಮ್ಮನೆ ಇರಾಕೇನು ಹೆಣ್ಮಗಳನ್ನಾಕಿ ನಮ್ಮವ್ವ? ಹಂಗಲ್ಲ ಹೆಣ್ಣ. ಆದರೂ ಊರನಾರು ನೋಡು, ಸ್ವಂತ ತಾಯಿನ ಬಿಟ್ಟು ಮಗಳು ಸಿರಿ ಮಾಡಕ್ಕೆ ಹೋದ ಅಂತಂದು ಅಂತಾರ ಹೆಣ್ಣ. ಒಂದು ಮಾತು ನೀನು ಊರನಾರ ಸಂಬಂಧರ ಕರ್ದು ಬರ್ಬೇಕಿತ್ತು ಮೊನ್ನೆ. ಅಂದ್ರೆ ಹೇಳಕ್ ಬರ್ತಿತ್ತು, ನಾ ಹೇಳಿ ಬಂದಿನಿ ಆಕೆ ಬಂದಿಲ್ಲ ಅಂತ ಅಕ್ಕಿ ಮೇಲೆ ಹಾಕಿ ಕೈ ಬಿಡಕ್ಕೆ ಬರ್ತಿತ್ತು. ಈಗ ನೋಡಿ, ಈಗ ನೀ ಹೀಗೆ ಹೋದೆ ಅಂದ್ರೆ ಊರನ್ನ ಈಗಾಗಲೇ ಹೇಳ್ಕೊಂಬಂದಿರ್ತಾಳೆ ಅಕ್ಕಿ. ನೀವೆಲ್ಲ ನಿಮ್ಮ ಸಂಭ್ರಮ ನೋಡಿರ್ತಾಳ, ಊರು ತುಂಬ ಹೇಳ್ಕೊಂಬಂದಿರ್ತಾಳೆ.
ಈಗಿನ್ನ ನಮ್ಮ ಅತ್ತಿ ಕೈ ಸಿಗುದಿಲ್ಲ ಬಾ, ಇಲ್ಲ ಅಂದಿದ್ರು ಇಬ್ರು ಕುತ್ಕೊಂಡು ಕಟ್ಟಿಗೆ ಬರೀ ಸ್ವಸ್ಥರ್ದ ಆಡ್ಕೊಂತಿದ್ರು. ಅದೇನ ಕರೆ ಐತ್ರಿ ರೀ, ಇನ್ನೇನು ಬರೋದಲ್ಲ, ಹೋಗಿ ಒಂದು ಮಾತು ಹೇಳಂಗೆ ಹೇಳ್ರಿ. ನಾ ಬಂದಿದ್ನ್ಯವ ನೀ ಇದ್ದಿದ್ದಿಲ್ಲ, ಏನಾರ ಒಂದು ಹೇಳ್ರಿ. ಆತು ಸರಿ, ಹೋಗಿ ಬರ್ತೀನಿ. ಅದು ಏನು ಮಾಡ್ತಾಳೋ ಅದು ಏನು ಬಿಡ್ತಾಳೋ ನೋಡೋಣಂತ. ನಾನಂತರೂ ಕರ್ಕೊಂಡಂತರೂ ಬರ್ದಲ್ಲ ಕರಿನ, ಆಕಿ ಬಂದ್ಲಂದ್ರೂ ಕಿರಿಕಿರಿ ಇದ್ದಿದ್ದ. ಸೊ ಆಗಕ್ಕೆ ಅರಿಯಕ್ಕೆ ಕಲ್ಲಕ್ಕೆ ಒಂದು ಪ್ರಯತ್ನ ಅಂತರೂ ಮಾಡ್ತೀನಿ, ನೋಡೋಣ. ಸರಿ ಆಯಿತು, ಏನೋ ಒಂದು ಮಾಡಿ.